ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೋಜು. ರೀಸೆಂಟಾಗಿ ನನ್ನ ಚಾನಲಲ್ಲಿ ಒಂದು ಪೋಲ್ ಹಾಕಿದ್ದೆ, ನಿಮಗೆ ಡಿ ಬಾಸ್ ಅವರ ಡೆವಿಲ್ ದ ಹೀರೋ ಸಿನಿಮಾದ ವಿಲನ್ ಯಾರಾಗಿರಬೇಕು ಅಂತ. ಸೊ 50%ಗಿಂತ ಹೆಚ್ಚು ವೋಟ್ಸ್ ನಮ್ಮ ವಿಜಯ್ ಸೇತುಪತಿ ಅವ್ರಿಗೆ ಬಂದಿದೆ. ಸೊ ವಿಜಯ್ ಸೇತುಪತಿ ಅವರು ನಿಜವಾಗ್ಲೂ ದರ್ಶನ್ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋಲ್ಲಿ ನಾವು ಮಾತಾಡೋಣ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ನಾನು ಸಬ್ಸ್ಕ್ರೈಬ್ ಮಾಡ್ಬೋದು. ಬೀಡಿ ಸೇದಿದ್ರೆ ಹೊಗೆ ಬರುತ್ತೆ ಹೊರತು ಹೊಗೆ ಸೇದಿದ್ರೆ ಯಾವತ್ತೂ ಬಿಡಿ ಬರಲ್ಲ. ಜೀವನದಲ್ಲಿ ನಂಬಿಕೆ ಮುಖ್ಯ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಒಂದು ಸ್ಟ್ರಾಂಗ್ ಬಸ್ ಹರಿದಾಡ್ತಾ ಇದೆ. ಅದು ನಮ್ಮ ತಮಿಳುನಾಡಿನ ಬಿಗ್ಗೆಸ್ಟ್ ವಿಲನ್ ಹೀರೋ, ಇಂಡಿಯಾಲಿ ಇವಾಗ ಫೇಮಸ್ ಆಗ್ತಾ ಇರೋಂಥ ವಿಜಯ್ ಸೇತುಪತಿ ಅವರು ಕನ್ನಡ ಇಂಡಸ್ಟ್ರಿಗೆ ಮೊದಲನೇ ಬಾರಿಗೆ ಬರ್ತಾ ಇದ್ದಾರೆ, ಅದು ನಮ್ಮ ದರ್ಶನ್ ಅವ್ರ ಜೊತೆಗೆ ಅಂತ. ಬಟ್ ಇದು ಕನ್ಫರ್ಮ್ ನ್ಯೂಸಾ? ಖಂಡಿತ ಅಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಇದೇ ಥರ ನ್ಯೂಸ್ ಕಾಟೇರ ಸಿನಿಮಾಗೂ ಬಂದಿತ್ತು, ವಿಜಯ್ ಸೇತುಪತಿ ಅವರು ಬರ್ತಾ ಇದ್ದಾರೆ ಅಂತ. ಬಟ್ ಅದು ಆಗಲಿಲ್ಲ. ಬಟ್ ಈ ಟೈಮ್ ಇನ್ನೇನು ಯುಗಾದಿ ಹತ್ತಿರ ಬರ್ತಾಯಿದೆ, ಯುಗಾದಿಗೆ ಗ್ಯಾರಂಟಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಹೀರೋಯಿಂದಾಗಿರ್ಬೋದು ಅಥವಾ ವಿಲನ್ದಾಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಅನೌನ್ಸ್ಮೆಂಟ್ ಅಂತೂ ಗ್ಯಾರಂಟಿ ಬರುತ್ತೆ. ಅದರಲ್ಲಿ ಹೋಪ್ಫುಲಿ ವಿಜಯ್ ಸೇತುಪತಿ ಅವರ ಹೆಸರು ನಾವು ನೋಡ್ತೀವಿ. ವಿಜಯ್ ಸೇತುಪತಿ ಅವ್ರನ್ನ ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಬರ್ತಾಯಿದ್ದೀನಿ. ಅವರು ಇಂಡಸ್ಟ್ರಿಗೆ ಬಂದಾಗ ಒಂದು ವಿಲನ್ ಆಗಿ ಬಂದಿದ್ದರು, ಆಮೇಲೆ ಹೀರೋ ಆದರು, ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿದ್ರು. ರೀಸೆಂಟಾಗಿ ರಿಲೀಸ್ ಆದಂಥ ವಿಕ್ರಮ್ ಚಿತ್ರ ಅವ್ರಿಗೆ ತುಂಬ ಒಳ್ಳೆಯ ಯಶಸ್ವಿ ತರ್ತು. ಯಾಕಂದರೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿತ್ತು, ಒಳ್ಳೆ ಯಶಸ್ವಿ ಪ್ರದರ್ಶನ ಮಾಡ್ತು, ಅಲ್ಲಿ ಅವ್ರಿಗೆ ಒಳ್ಳೆ ರೆಕಗ್ನಿಷನ್ ಸಿಕ್ತು. ರೀಸೆಂಟಾಗಿ ಅವರು ಬಾಲಿವುಡ್ಗೂ ಹೋಗಿದ್ದಾರೆ, ಕಟ್ರೀನಾ ಕೈಫ್ ಅವ್ರ ಜೊತೆ ಸಿನಿಮಾಗಳನ್ನ ಮಾಡಿದ್ದಾರೆ. ಸೊ ಇಂಥ ಸಕ್ಸಸ್ಫುಲ್ ಮ್ಯಾನ್ ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇರೋದವರು ತುಂಬ ಖುಷಿ ವಿಷಯ ಅಂತ ಹೇಳ್ಬೋದು. ದರ್ಶನ್ ಅವರು ಆಲ್ರೆಡಿ ಒಂದು ಬಿಗ್ ಸೂಪರ್ ಸ್ಟಾರ್. ಅವ್ರ ಪಕ್ಕ ಅಥವಾ ಅವ್ರ ಅಗೇನ್ಸ್ಟ್ ಆಗಿ ಇನ್ನೊಂದು ಸೂಪರ್ ಸ್ಟಾರ್ ನೋಡೋದು ನಿಜವಾಗ್ಲೂ ಇಂಡಸ್ಟ್ರಿಗೆ ಒಳ್ಳೆಯ ವಿಷಯ. ನೀವು ಗಮನಿಸಿದ್ರೆ ದರ್ಶನ್ ಅವ್ರಿಗೆ ಹಾಗೆ ವಿಜಯ್ ಸೇತುಪತಿ ಅವ್ರಿಗೆ ತುಂಬ ಸಿಮಿಲಾರಿಟೀಸ್ ಇದೆ. ಇಬ್ಬರೂ ಡೌನ್ ಟು ಅರ್ತು, ಹಂಬಲ್ಲು, ಸಹಜ ಜೀವಿಗಳು. ಇಬ್ಬರೂ ಅದ್ಭುತವಾಗಿ ನಟನೆ ಮಾಡ್ತಾರೆ. ವಿಲನ್ ರೋಲ್ ಮಾಡೋಕ್ಕೂ ಸೈ, ಹೀರೋ ರೋಲ್ ಮಾಡೋಕ್ಕೂ ಸೈ. ಸೊ ಇವರಿಬ್ಬರು ಒಂದೇ ಸ್ಕ್ರೀನಲ್ಲಿ ನೋಡೋಕ್ಕೆ ನಿಜವಾಗ್ಲೂ ಇಡೀ ಇಂಡಸ್ಟ್ರಿ ಕಾಯ್ತಾ ಇದೆ. ಇದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಬಸ್ ಇರೋದಷ್ಟೇ. ಇದು ನಿಜ ಆಗಿರ್ಬೋದು, ನಿಜ ಆಗದೇನೂ ಇರ್ಬೋದು, ಅಥವಾ ಮುಂದಿನ ಸಿನಿಮಾ ಪ್ರೇಮ್ ಅವ್ರ ಜೊತೆಗೆ ಆ ಸಿನಿಮಾಗೆ ವಿಜಯ್ ಸೇತುಪತಿ ಅವ್ರು ಬರ್ತಾರೆ, ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇದು ಎಕ್ಸೈಟಿಂಗ್ ವಿಷಯ ಅಂತ ಹೇಳ್ತೀನಿ. ಯುಗಾದಿಗೆ ಮೋಸ್ಟ್ ಪ್ರಾಬಬ್ಲಿ ಅಪ್ಡೇಟ್ ಬರುತ್ತೆ. ಸೊ ಡೆವಿಲ್ ದ ಹೀರೋ ಸಿನಿಮಾದ ಎಲ್ಲ ಅಪ್ಡೇಟ್ಸ್ನ ಈ ಚಾನಲ್ ಕವರ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಮೋಜು ಕಡೆಗೆ